ಸರ್ಕಾರಕ್ಕೆ ನಷ್ಟ 5 ವರ್ಷ ಕಳೆದರೂ ಮರು ಟೆಂಡರ್ ಕರೆಯದ ತಾಲೂಕು ಪಂಚಾಯತ್ ಅಧಿಕಾರಿ. ಹೌದು ವೀಕ್ಷಕರೇ, ಇದು ಎಲ್ಲಿ ಅಂತೀರಾ? ಬನ್ನಿ ತೋರಿಸ್ತೀವಿ. ಬೆಳಗಾವಿ ಜಿಲ್ಲೆ ರಾಮದುರ್ಗ ತಾಲೂಕಿನ ತಾಲೂಕಾ ಪಂಚಾಯಿತಿಗೆ ಸಂಬಂಧಪಟ್ಟಿರುವ ಹಳೆ ಬಸ್ ನಿಲ್ದಾಣ ಎದುರುಗಡೆ ವಿದ್ಯಾಚೇತನ್ ಕಾಂಪ್ಲೆಕ್ಸ್ ಒಳಗಡೆ ಇರುವ 16 ವಾಣಿಜ್ಯ ಮಳಿಗೆಗಳಿಗೆ ಸುಮಾರು 30 ವರ್ಷಕ್ಕೂ ಹೆಚ್ಚು ವರ್ಷಗಳಿಂದ ಕಡಿಮೆ ಬಾಡಿಗೆಯಲ್ಲಿ ನಡೆಸಿಕೊಂಡು ಬಂದಿರುತ್ತಾರೆ. ನಂತರ 31/12/2019ಕ್ಕೆ ಇವರ ವಾಯಿದೆ ಮುಗಿದಿದ್ದರೂ ಇವರು ಅನಧಿಕೃತವಾಗಿ ನಡೆಸಿಕೊಂಡು ಇವತ್ತಿನವರೆಗೂ ಹೋಗ್ತಾ ಇದ್ದಾರೆ. ಇದನ್ನು ಕಂಡು ಸಮಾಜ ಸೇವಕ ಹಾಗೂ ಪತ್ರಕರ್ತರಾದ ಮಂಜುನಾಥ್ ಕಲಾದ್ಗಿ ಅವರು ಇವುಗಳನ್ನು ಟೆಂಡರ್ ಕರೆಯಿರಿ ಹಾಗೂ ಬೇರೆಯವರಿಗೆ ಅನುಕೂಲ ಮಾಡಿಕೊಡಿ, ಸಾಕಷ್ಟು ಅರ್ಜಿ ಮನವಿಗಳನ್ನು ಕೊಟ್ಟರು. ಕ್ಯಾರೆ ಅನ್ನದ ಅಧಿಕಾರಿಗಳು 2019ರ ಹಿಂದೆ ಇವರು 6 ವರ್ಷಕ್ಕೆ ಇಲಾಖೆ ಅಗ್ರಿಮೆಂಟ್ ಪ್ರಕಾರ ಇವರು ಬಾಡಿಗೆ ಕಟ್ಟಿಕೊಂಡು ಬಂದಿರುವ ವಿವರ ಹೀಗಿದೆ. ಒಂದು ಅಂಗಡಿಗೆ 6 ವರ್ಷಕ್ಕೆ ಒಮ್ಮೆ ಕಟ್ಟುವ ಬಾಡಿಗೆ 90,000 ಕಟ್ಟುತ್ತಾರೆ. ಹಾಗಾದರೆ ಒಂದು ವರ್ಷಕ್ಕೆ ಒಂದು ಅಂಗಡಿಯ ಬಾಡಿಗೆ ದರ 15,000, ಒಂದು ತಿಂಗಳಿಗೆ 1,250 ರೂಪಾಯಿ ಆದರೆ ಒಂದು ದಿನಕ್ಕೆ 40.32 ಪೈಸೆ ಬೀಳುತ್ತೆ. ನೋಡಿ ವೀಕ್ಷಕರೇ, ಅದರ ಎದುರುಗಡೆ ಹಳೆ ಬಸ್ ನಿಲ್ದಾಣ ಕಾಂಪ್ಲೆಕ್ಸ್ನಲ್ಲಿರುವ ಮಳಿಗೆಗಳು ಒಂದು ತಿಂಗಳ ಬಾಡಿಗೆ ದರ 20,000 ರೂಪಾಯಿಯಿಂದ 30,000ವರೆಗೂ ಇದೆ. ಈ 16 ವಾಣಿಜ್ಯ ಮಳಿಗೆಗಳಲ್ಲಿ ಕೆಲವು ಮಳಿಗೆ ಮಾಲೀಕರು ಮರಣ ಹೊಂದಿರುತ್ತಾರೆ ಮತ್ತು 4 ರಿಂದ 5 ಜನ ಅಂಗಡಿಯ ಮಾಲೀಕರು ಹೆಚ್ಚಿನ ಬಾಡಿಗೆಗೆ ಬೇರೆದವರಿಗೆ ಕೊಟ್ಟಿರುತ್ತಾರೆ. ನೋಡಿ, ಸರ್ಕಾರಕ್ಕೆ ಇಲ್ಲಿ ಎಷ್ಟು ನಷ್ಟ ಮಾಡ್ತಾ ಇರುವುದನ್ನು ಸ್ಪಷ್ಟವಾಗಿ ಎದ್ದು ಕಾಣುತ್ತೆ. ತಾಲೂಕಾ ಪಂಚಾಯಿತಿ ಅಧಿಕಾರಿಗಳಿಂದ ಇನ್ನು ಮುಂದಾದರೂ ಇದಕ್ಕೆ ಸಂಬಂಧಪಟ್ಟ ಅಧಿಕಾರಿಗಳು ಈ 16 ಮಳಿಗೆ ಕಡೆ ಗಮನ ಹರಿಸಿ ಸರ್ಕಾರದ ನಿಯಮಾವಳಿಗಳ ಪ್ರಕಾರ ಟೆಂಡರ್ ಕರೆದು ಬೇರೆದವರಿಗೆ ಅನುಕೂಲ ಮಾಡಿಕೊಡುತ್ತಾರೋ ಅಥವಾ ಇಲ್ಲ ಅನ್ನೋದನ್ನು ಕಾದು ನೋಡೋಣ. ಸರ್, ತಮ್ಮ ಇಲಾಖೆಗೆ ಸಂಬಂಧಪಟ್ಟಂಥ ಹಳೆಯ ಬಸ್ ಸ್ಟ್ಯಾಂಡ್ ಎದುರುಗಡೆ ಇರುವ ವಾಣಿಜ್ಯ ಮಳಿಗೆಗಳು 16 2019ಕ್ಕೆ ವಾಯ್ದೆ ಮುಗಿದ್ರು ಮರು ಟೆಂಡರ್ ಮಾಡಲೇ ನಡೆಸ್ಕೊಂಡು ಹೋಗ್ತಾ ಇದ್ದಾರೆ. ತಾವೇನಾರು ಅನುಮತಿ ಕೊಟ್ಟಿದ್ದೀರಾ ಸರ್? ಇಲ್ಲ, ಅದು ನಾನು ಬಂದ ನಂತರ ನಾನು ಪರಿಶೀಲನೆ ಮಾಡಿದ್ದೀನಿ ಮತ್ತು ಈಗಾಗಲೇ ಅವರೆಲ್ಲರಿಗೂ ನೋಟಿಸ್ ಕೊಟ್ಟು ಕಳಿಸಿದ್ದೀನಿ. ಯಾರ್ಯಾರು ಆ ಮಳಿಗೆಗಳನ್ನ ಬಳಕೆ ಮಾಡ್ತಿದ್ದಾರೆ ಅವ್ರಿಗೆ ನಾಳೆ ದಿನನೇ ಒಂದು ಏನು ಡಾಕ್ಯುಮೆಂಟ್ ಎಲ್ಲ ತೊಗೊಂಡ್ಬರೋದು ನಾಳೆ ಮಾಡಿ ನೋಟಿಸ್ ಕೊಟ್ಟಿದ್ದೀನಿ. ನಾಳೆ ಅದನ್ನು ಪರಿಶೀಲನೆ ಮಾಡ್ತೀವಿ. ಪರಿಶೀಲನೆ ಮಾಡಿ ಈಗಾಗಲೇ ಟೆಂಡರ್ ಅವಧಿ ಮುಗಿದಿರೋದ್ರಿಂದ ಆದಷ್ಟು ಶೀಘ್ರದಲ್ಲೇ ಅದನ್ನು ಮರು ಟೆಂಡರ್ ಮಾಡಿಕೊಂಡು ಮತ್ತೆ ಹಂಚ್ಕೊಳ್ಳೋಣ. ಬ್ಯೂರೋ ರಿಪೋರ್ಟ್ ಮಂಜುನಾಥ್ ಕಲಾದ್ಗಿ, ಭಾರತ ವೈಭವ ನ್ಯೂಸ್, ರಾಮದುರ್ಗ. Thanks for watching. Read, discuss and debate with editor Dr. Yan Prashant Rao. Wanted reporters in print, digital and visual media for Bharat Vaibhav Daily Newspaper, BV News 5 Channel and BV Fast Web News from all the talukas of Karnataka, Goa and Maharashtra. If interested, send your resume to 9019229369.